ಬೆಳಕಿದೆ, ನಾನು ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದಕ್ಕೆ ಕತ್ಲು ಕಾಣ್ತಾ ಇರೋದು. ಸಾರಿ. ಯಪ್ಪ ದೇವ್ರೆ, ನೀರು ಬಿದ್ದು 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 ಕಲ್ಲೇ ತೂತ್ ಮಾಡ್ಬಿಟ್ಟಿದೆ. ನೀರಿಗೆ ಎಷ್ಟು ಪವರ್ ಇರ್ಬೋದಲ್ವಾ. ನಂತರ ಕನ್ನಡಿಗರೇ ಕನ್ನಡಿಗರೇ. Hi friends, welcome back to my YouTube channel and welcome to Meghalaya Garden of Caves. ಇದೊಂದು ನ್ಯಾಚುರಲ್ ಈಕೋ ಪಾರ್ಕ್ ಆಗಿದೆ. ಇದು ಮೇಘಾಲಯದ ಲೈಟ್ ಮಾಸಿಯಾಂಗ್ನಲ್ಲಿದೆ. ಇಲ್ಲಿ ನೋಡೋದಕ್ಕೆ 11 ಸ್ಪಾಟ್ಗಳಿದೆ. ಇದರಲ್ಲಿ ಮೇನ್ ಅಟ್ರಾಕ್ಷನ್ ಅಂತಂದ್ರೆ ಸಮ್ ಸಿಯಂ ಫಾಲ್ಸ್, ಆರ್ಸ್ಟಡ್ ಫಾಲ್ಸ್ ಮತ್ತು ರಿಯಾಟ್ ಉಮಲ್ವೈ ಫಾಲ್ಸ್. ಇಲ್ಲಿ ವಿಶಿಷ್ಟವಾದ ಹಾರ್ಟ್ ಶೇಪ್ ಬಂಡೆ ಮತ್ತೆ ತಾಯಿಯ ಗರ್ಭವನ್ನು ಹೋಲುವಂತ ಬಂಡೆಗಳಿದೆ ಮತ್ತು ದಟ್ಟವಾದ ಕಾಡು, ಬಿದಿರಿನ ಸೇತುವೆ ಮತ್ತು ನ್ಯಾಚುರಲ್ ನೀರಿನ ಚಿಲುಮೆಗಳಿದೆ. ಕೇವ್ಸ್ ಅಂದಿದ್ನಲ್ಲ, ಅದೇ ಕೇವ್ಸ್ ನೋಡ್ತಾ ಹಂಗಿದೆ. ಈ ಕಡೆ ರೋಡ್ಸ್ ಇದೆ ಹೋಗೋದಕ್ಕೆ, ನಾವು ಹೋಗೋದಕ್ಕೆ. ಈ ಸೈಡು ಒಂದು ನದಿ ಹರಿತಾ ಇದೆ. ನದಿ ಅಲ್ಲ, ಹೊಳೆ, ಸಣ್ಣ ಹೊಳೆ ಹರಿತಾ ಇದೆ. ಎಷ್ಟು ಕ್ಲಿಯರ್ ಇದೆ ಗೊತ್ತಾ, ನೀರು ಫುಲ್ ಐಸ್ ಹಂಗಿದೆ ನೋಡಿ. ಇಲ್ಲೆಲ್ಲ ಜಿನಿಸ್ತಾ ಇದೆ. ಏನ್ ತಣ್ಣ ಇದೆ ನೀರು ಇಲ್ಲಿ. ಬಾ ಫುಲ್ ಐಸು. ಹಿಂಗೆ ಮೆಟ್ಲು ಹತ್ಕೊಂಡು ಹೋಗೋಣ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಕಸ ಇಲ್ಲ, ಗಲೀಜಿಲ್ಲ. ಜನ ಎಷ್ಟು ಚೆನ್ನಾಗಿ ಬರ್ತಾರೆ ಅಲ್ವಾ, ಇಷ್ಟು ಜನ ಬಂದ್ರು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ. ನೈಸ್ ವ್ಯೂ, ನೈಸ್ ಲೊಕೇಶನ್. ಮಾರ್ನಿಂಗಿಂದ ಒಳ್ಳೇದೇ ಆಗ್ತಾಯಿದೆ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಲೈಫಲ್ಲಿ ಒನ್ ಟೈಮ್ ಆದರೂ ಮೇಘಾಲಯ ವಿಸಿಟ್ ಮಾಡಿ, ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. ನೋಡಿ, ಆ ಕಡೆಯಿಂದ ಈ ಕಡೆ ಬಂದ್ವಲ್ಲ, ಅಲ್ಲಿ ಬರ್ತಾ ಇರೋ ನೀರೇನೆ ಇಲ್ಲಿ ಇನ್ನೊಂದು ವಾಟರ್ ಫಾಲ್ಸ್ ಆಗಿ ಹರಿತಾ ಇದೆ. ಸಣ್ಣ ಸಣ್ಣ ವಾಟರ್ ಫಾಲ್ಸ್. ವಾವ್, ಟಾರ್ಚ್ ಹಾಕಿ ಕಾಣಿಸ್ತಾ ಇಲ್ಲ, ಹಾಕಿದಾರ ನೋಡಿ ಗಾಯ್ಸ್. ಇಲ್ಲೊಂದು ಗುಹೆ, ಬಟ್ ಫುಲ್ ಕತ್ಲಿದೆ. ಲೈಟ್ ಬೇರೆ ಹಾಕಿದ್ದಾರೆ. ಏನಾದರೂ ಪ್ರಾಣಿಗಳಿದ್ರೆ ಹಂಗೆ, ಪ್ರಾಣಿಗಳ ಬಾಯಿಗೆ ಇವತ್ತು ನಾವು ಆಹಾರ. ಫುಲ್ ಸ್ಟ್ರೈಟ್ ಆಗಿನೂ ಹೋಗೋಕ್ಕಾಗಲ್ಲ, ಫುಲ್ ಬಕ್ಕೊಂಡೇ ಹೋಗ್ಬೇಕು. ಬಟ್ ನಾನು ಹೋಗ್ಬೋದು. ನಾನು ಹೋಗ್ಬೋದು. ಹೈಟ್ ಇರೋರು ಬಂದರೆ ಹೋಗೋದಕ್ಕಾಗಲ್ಲ. ಚೆನ್ನಾಗಿದೆ, ಏನು ಕಾಣಿಸ್ತಾ ಇಲ್ಲ, ಅಷ್ಟು ಕತ್ಲಿದೆ. ಇದ್ರೊಳಗಡೆ ಏನಾದರೂ ಹಾವು, ಏನಾದರೂ ಪ್ರಾಣಿ ಸೇರಿಕೊಂಡ್ರೆ ಗೊತ್ತೇ ಆಗಲ್ಲ. ಬೆಳಕಿದೆ, ನಾನು ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದಕ್ಕೆ ಕತ್ಲು ಕಾಣ್ತಾ ಇರೋದು. ಸಾರಿ. ಯಪ್ಪ ದೇವ್ರೆ, ನಾನು ಕತ್ಲಿದೆ ಅಂದ್ಕೊಂಡೆ. ನಾನು ಕೂಲಿಂಗ್ ಗ್ಲಾಸ್ ಹಾಕಿದ್ದಕ್ಕೆ ನಂಗೆ ಕತ್ಲು ಕಾಣ್ತಾ ಇದೆ. ಬೆಳಕಿದೆ, ಹೊರಗಡೆ ಬಿಸಿಲಿತ್ತಲ್ಲ, ಕೂಲಿಂಗ್ ಗ್ಲಾಸ್ ಹಾಕೊಂಡು ಹಾಗೆ ಒಳಗಡೆ ಬಂದೆ. ಅಲ್ಲಿ ನೋಡಿದ್ರೆ ಒಳಗೂ ಕತ್ಲು ಕಾಣ್ತಾ ಇದೆ, ಕೂಲಿಂಗ್ ಗ್ಲಾಸ್ ಹಾಕಿದ್ದೆ. ಅಲ್ಲ, ಈ ಜಾಗ ಎಲ್ಲ ಹೆಂಗೆ ಇವರು ರಿಸರ್ಚ್ ಮಾಡಿದ್ರಲ್ಲ ನೋಡಿ. ಹಿಂಗೆ ಗುಹೆಯಿಂದ ಬಂದು ಮೆಟ್ಲನ್ನ ಹತ್ತಿ 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 ಮೇಲಕ್ಕೆ ಹೋಗೋದು. ಗುಹೆಯಿಂದ ಆಚೆ. ಗುಹೆ ಅಂದರೆ ಏನೋ ಅಂದ್ಕೊಂಡ್ವಿ, ಚೆನ್ನಾಗಿದೆ. ಇದು ಸ್ಪಾಟ್ ನಂಬರ್ 5. ಒಳಗಡೆ ಎಲ್ಲ ಈ ಥರ ಇದೆ. ಈ ಥರ ಎಲ್ಲ ಸ್ಪಾಟು ಮೆನ್ಷನ್ ಮಾಡಿದ್ದಾರೆ. ಅಲ್ಲಲ್ಲಿ ಇದೇ ಥರ 11 ಸ್ಪಾಟ್ ಇದೆ ಅಂತೆ. ಅಲ್ಲಿ ಕೇವ್ ಒಳಗೆ ಹರಿತಾ ಇರೋ ನೀರುಗಳೇ ಇಲ್ಲೆಲ್ಲ ಹರ್ಕೊಂಡು ಹೋಗ್ತಾ ಇದೆ. ಇಲ್ಲಿಂದ ನೆಕ್ಸ್ಟ್ ಡೆಸ್ಟಿನೇಷನ್ ಇಲ್ಲಿಗೆ, ಈ ಸ್ಪಾಟ್ಗೆ. ನೋಡಿ, ಇಲ್ಲಿ ಚಳಿಗಾಲದಲ್ಲಿ ಬೆಂಕಿ ಹಾಕೊಂಡು ಕೂತ್ಕೋತಾರೆ ಅನ್ಸುತ್ತೆ ಚಳಿಗೆ. ವಾವ್, ಇಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ.
ಇಲ್ಲಿ ನಂಬರ್ 6 ಅಲ್ಲ, ಸ್ಪಾಟ್ ನಂಬರ್ 6 ಇನ್ನೂ ಚೆನ್ನಾಗಿದೆ. ಅಲ್ವಾ? ಅದು ಕಣ್ಣಲ್ಲಿ ನೋಡಕ್ಕೆ ಚಂದ ಅಷ್ಟೇ ಅಲ್ವಾ? ಕಣ್ಣಲ್ಲೇ ನೋಡೋದೆ. ನಾವು ಅದಕ್ಕೆ ಎಲ್ಲರೂ ನೋಡ್ಲಿ ಅಂತ ಕಣ್ಣಲ್ಲೇ ನೋಡ್ಲಿ ಅಂತ ತೋರಿಸ್ತಾ ಇರೋದು. ನೋಡಿ ಗಾಯ್ಸ್, ಇಲ್ಲೊಂದು ವಾಟರ್ ಫಾಲ್ಸ್. ಇಲ್ಲೊಂದು ಬ್ಯಾಂಬೂ ಬ್ರಿಡ್ಜ್ ಇದೆ, ನಡ್ಕೊಂಡು ಹೋಗ್ತಾ ಇದೀವಿ. ಫಾರೆಸ್ಟ್ಗಳ ಮಧ್ಯೆ ನೀರು ಬೀಳ್ತಾ ಇರೋದು. ಅಮೇಝಿಂಗ್ ವಾಟರ್ ಫಾಲ್ಸ್. ನೀವೇನಾದರೂ ಇಲ್ಲಿ ಆಟ ಆಡಬೇಕು ಅಂತಂದರೆ ಇಲ್ಲಿಂದ 30 ರೂಪಾಯಿ ಕೊಟ್ಟು ಜಾಕೆಟನ್ನು ತಗೊಂಡು ಆಟ ಆಡಿ ವಾಪಸ್ ಕೊಡಬೇಕು. ನೋಡಿ, ನೀರು ಬಿದ್ದು 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 ಕಲ್ಲೇ ತೂತು ಮಾಡಿಬಿಟ್ಟಿದೆ. ನೀರಿಗೆ ಎಷ್ಟು ಪವರ್ ಇರ್ಬೋದಲ್ವಾ? ನಂತರ ಅಲ್ಲ, ಮೇಲ್ಗಡೆಯಿಂದ ವ್ಯೂ ಹಿಂಗೆ ಕಾಣಿಸುತ್ತೆ. ಹೊಟ್ಟೆಳ ಮಗು ಹೆಂಗಿರುತ್ತೆ ಅಂತ. ಬೇಬಿ ಇನ್ ದ ಮದರ್ಸ್ ವಾಮ್. ಕನ್ನಡ, ಬೆಂಗಳೂರು. ಕನ್ನಡದಲ್ಲಿ ಏನಾದರೂ ಹೇಳಿ. ನಮಸ್ಕಾರ. ನಮಸ್ಕಾರ ಕನ್ನಡಿಗರೇ. ಸೇ ನಮಸ್ಕಾರ ಕನ್ನಡಿಗರೇ. ಕನ್ನಡಿಗರೇ ಕನ್ನಡಿಗರೇ. ಥ್ಯಾಂಕ್ ಯು. ನಾವು ಬಿಡ್ತೀವಾ? ಹೇಳಿ ಕೇಳಿ ಕನ್ನಡಿಗರು. ಕನ್ನಡ ಮಾತಾಡ್ಸೇ ಬರೋದು. ಎಲ್ಲ ನೋಡಿದ್ದಾಯ್ತು. ಇವಾಗ ಎಕ್ಸಿಟ್. ಸ್ಪಾಟ್ ನಂಬರ್ 8 ಇರೋದು. 8 ಸ್ಪಾಟ್ ಇದೆ, 11 ಅಲ್ಲ. ಹೌದಾ? ಇದೊಂದು ಹಂಗ. ಇದೆರಡು ವ್ಯೂ ಪಾಯಿಂಟ್ಸ್ಗಳು 9, 10. ಇದು ಒಂದು 11 ಪಾಯಿಂಟ್. ಸೇಮ್ ಸ್ಪಾಟ್ ನಂಬರ್ 9 or 10. ಇಟ್ಸ್ ಅ ಬ್ಯಾಂಬೂ ಬ್ರಿಡ್ಜ್. ಸ್ಪಾಟ್ ನಂಬರು 9 ಮತ್ತು 10 ಅಂತೆ. ಇದು ಬ್ಯಾಂಬೂ ಬ್ರಿಡ್ಜ್. ಹೋಗಿ ಮಳೆಗಾಲದಲ್ಲಿ ಕೆಳಗಡೆ ಫುಲ್ ನೀರು ಬರುತ್ತೆ. ಮೇಲ್ಗಡೆ ಫುಲ್ಲು ಕೆಳಗಡೆ ಫುಲ್ ನೀರು ಬರುತ್ತೆ. ಮೇಲ್ಗಡೆ ಫುಲ್ ಬ್ಯಾಂಬೂ ಬ್ರಿಡ್ಜ್. ಹಂಗೆ ನಮ್ಮ ಕನ್ನಡಿಗರು ಸಿಕ್ಬಿಟ್ರು, ಖುಷಿ ಆಗೋಯ್ತು. ಮಳೆಗಾಲದಲ್ಲಿ ಇಲ್ಲಿ ಕೆಳಗಡೆ ಫುಲ್ ನೀರು ಬರುತ್ತೆ ಅನಿಸುತ್ತೆ, ಬಟ್ ಮೇಲ್ಗಡೆ ಮಾತ್ರ ಬ್ಯಾಂಬೂ ಬ್ರಿಡ್ಜ್. ಸಖತ್ತಾಗಿದೆ ಇದು ಪ್ಲೇಸ್. ಇವಾಗಲೂ ನೀರು ಹರಿತಾ ಇದೆ ಕೆಳಗಡೆ. ನೋಡಿ, ಲೈಟಾಗಿ ಕೆಳಗಡೆ ನೀರಿದೆ. ಬಟ್ ಮಳೆಗಾಲದಲ್ಲಿ ಫುಲ್ಲು ಹರಿಬೋದು. ಯಾಕಂದರೆ ಇವಾಗಲೇ ಇಷ್ಟು ವಾಟರ್ ಫಾಲ್ಸ್ ಇದೆ ಅಂದಾಗ, ಫಾಲ್ಸಲ್ಲಿ ನೀರಿದೆ ಅಂದಾಗ ಮಳೆಗಾಲದಲ್ಲಿ ಫುಲ್ ನೀರಿರುತ್ತೆ. ಆಗಿದೆ. ಬಟ್ ಪ್ಲೇಸ್ ನೋಡಿ, ಫುಲ್ ಫಾಗಿಂದ ಕವರ್ ಆಗಿದೆ. ಏನು ಕಾಣಿಸ್ತಾ ಇಲ್ಲ. ವ್ಯೂ ಪಾಯಿಂಟ್ ಅಂತೆ, ಬಟ್ ವ್ಯೂ ಪಾಯಿಂಟಲ್ಲಿ
ಫಾಗ್ ಬಿಟ್ಟು ಏನು ಕಾಣಿಸ್ತಾ ಇಲ್ಲ. 11th ಪಾಯಿಂಟ್ ಮುಗಿಸ್ಕೊಂಡು ಬೇರೆ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಮುಗೀತು, ಕೇವನ್ನ ಎಕ್ಸ್ಪ್ಲೋರ್ ಮಾಡಿದ್ದು ಮುಗೀತು. ಮೆಟ್ಲನ್ನ ನೋಡಿ, ಯಾರು ಏನು ಒಂದು ಸಿಮೆಂಟ್ ಇಲ್ಲ, ಒಂದು ಏನು ಇಲ್ಲ, ಕಲ್ಲಲ್ಲೇ ಕಟ್ ಮಾಡಿ ಹಂಗೆ ಮೆಟ್ಲು ಮಾಡಿದ್ದಾರೆ. ಈ ಮಳೆಗಾಲದಲ್ಲೆಲ್ಲ ನೀರು ಹೋಗೋಕ್ಕೆ ಸೈಡಲ್ಲಿ ಕಾಲುವೆ ಅಲ್ವಾ, ಚೆನ್ನಾಗಿದೆ ಒಂಥರ.